ಸುತ್ತಲ ಮಹಾತಳ ಪಾತಾಳಗಳು ಪಾತದ ಅಡಿಯೆಟ್ಟೆನ್ನುವುದು ಭೂಮಿ, ತಲೆಯತ್ತಲು ಬೆಚ್ಚುವುದು ಬಾಣ, ಎತ್ತಲು ನಡೆಯುವುದು ಸೃಷ್ಟಿ. ಆ ಚಂದ್ರಮುಖನ ಸೃಷ್ಟಿ ನನ್ನ ಅಂತರ್ಪಾಲಿಸುತ್ತವಾದ ಗಂಡ ಬದ್ದ ನಾ ಜನ್ಮ ಕೊಟ್ಟ ಬದ್ದ ಗಂಡ ವಂಶವನ್ನು ಬೆಳಗಬೇಕಾದ ಆಶಾ ಚೋಟಿಯಿಂದ ಎಂದು ನನ್ನ ಮನುಷ್ಯ ನನ್ನ ಬದುಕಿ ಇದೊಂದು ಜನ್ಮವೇ. ನಾನೇ ಸರ್ವಶಕ್ತನೆಂದುಕೊಂಡರೆ ಅದಾವ ಶಕ್ತಿ ನನಗೆ ಎದುರಲ್ಲಿ ನಿಂತುಕೊಡುತ್ತಿದೆ. ಅದಾವ ಶಕ್ತಿ ಪುತ್ರನೇ ಶಕ್ತಿಯನ್ನಾಗಿ ಮಾಡಿದೆ. ಅದಾವ ಶಕ್ತಿ ಅವನಿಗೆ ಸಾವು ಬರೆದಂತೆ ತಡೆದಿದೆ. ಅವನೇ ಅವನೇ ನನ್ನ ಕುಲವನ್ನು ಹರಿಯಲಿಕ್ಕೆ ಕೆಲವೆಲ್ಲವೋ ಹರಿ ಕಬಡ್ಡಿ ಪಂಚಗಿ ನನ್ನ ಮಗನ ಹೃದಯಾಂತರವನ್ನು ಹೊತ್ತು ಅವನ ತಲೆಯನ್ನು ಕೆಡಿಸಿ ಮಡಪದಂತೆ ಆಡಿಸಿದೀಯಾ. ನನ್ನಂತೆ ನಿಜವಾದ ಕಣ್ಣು ನೀರಾಗಿದ್ರೆ ಒಂದು ಎದುರಿಗೆ ನಿಲ್ಲು. ಎನ್ನ ಅವಧರವನ್ನು ಬಗೆದು ತರುಣಗಳನ್ನು ಮಾಡಿ ಹಾಕಿ ಕೊಂಡಿದ್ದರೆ ನನ್ನ ಜೀವಿಯ ನಶಿಬೆ ಅಲ್ಲ. ಸಿಬಿಐ ಬ್ಯಾಂಕಿನಿಂದ ಪಾಟೀಲ್ ಕಡೆಯವರು 10 ಕೆಜಿ ಬೆಳೆಗಳ ಬಂಗಾರ ಪಕ್ಕದ ಪದಕವನ್ನು ತೆಗೆದುಕೊಂಡು ತಿರುಮಲ ಹೋಟೆಲ್ ಮೇಲೆ ಹೊಂದಿದ್ದಾರೆ. ಅವನ ಬಯೋಡಾಟನಿಗೆ ಗೊತ್ತಿದೆಯಾ? ಅವನು ಯಾರು, ಅವನ ಹೆಸರು ನನಗೆ ಗೊತ್ತಿಲ್ಲ. ಅವನ ಪರಿಚಯ ನಿನಗೆಲ್ಲದಿದ್ದರೆ ಅವನು ನೋಡಲು ಹೇಗಿದ್ದಾನೆ? ಸುಮಾರು 6 ಅಡಿ ಎತ್ತರ, ಜೋಗಿ ಸ್ಟೈಲ್ ಕೂದಲ ಬಿಟ್ಟಿದ್ದಾನೆ. ಅವನು ಯಾವ ತರ ಶರ್ಟ್ ಪ್ಯಾಂಟ್ ತೊಟ್ಟಿದ್ದಾನೆ? ಬ್ಲೂ ಶರ್ಟ್, ವೈಟ್ ಪ್ಯಾಂಟ್. ಕಾಡಿನ ವೀರನಾಗಿ
ಸಾಕೋದಿಲ್ಲ. ನನ್ನ ತಂದೆ ಸನ್ನಿಧಿ ನನ್ನ ಕೋಪವನ್ನು ಮತ್ತಷ್ಟು ಕೆರಳಿಸಿದೆಯಾ ಕೆಟ್ಟ ಸೂಳೆಯ ಮಗನೇ. ಸೃಷ್ಟಿಯನ್ನೇ ಅಲ್ಲೋಲ ಕಲ್ಲೋಲ ಮಾಡಬಲ್ಲೆ, ಚುಕ್ಕಿಗಳ ಹಂದರವನ್ನೇ ಹಾಕಬಲ್ಲೆ. ದೇಶಪುಂಜವನ್ನು ಆಕಾಶ ಮುಷ್ಟಿಯಲ್ಲಿರುವ ಆಕಾಶಕ್ಕೆ ತಿಳಿಸಬಲ್ಲೆ. ಅಂದಾಗ ಇಂತಹ ಸತ್ತನ ಮರ್ತಗಳ ಗತಿ ಅದೋ ಗತಿ. ಅಗ್ನಿದೇವನಿಗೆ ಶರಣೆಂದರೆ ಸಾವಿಲ್ಲ, ಶರಣಾಗದೆ ಬದುಕಲು ಪ್ರಯತ್ನ ಪಟ್ಟಾರೆ ಹಸಿದ ಹೆಪ್ಪುರಿಯಂತೆ. ನನ್ನ ಮಾತಾಪದರ ಸತ್ತ ನೆನಪು ಬಂದರೆ ಕೆರಳಿದ ವೀರ ಕೇಸರಿಯಂತೆ. ಈ ಅಗ್ನಿದೇವನನ್ನು ಎದುರು ಹಾಕಿಕೊಳ್ಳುವುದು ಒಂದೇ, ಬೆಂಕಿಗೆ ಸುಟ್ಟುಕೊಂಡು ಸತ್ಯನಾಶ ಆಗುವುದು ಒಂದೇ. That is, ಅವಧೂತ ಅಗ್ನಿದೇವ. कर्तव्यं दैवमान्तिकम् श्री सोमेशा दयेश्वरीशा करुणिसितायोनपा जगदीशा श्री सोमेशा दयेश्वरीशा श्री सोमेशा दयेश्वरीशा करुणिसितायोनपा
ಉಮಾಮಹೇಶ್ವರಿ, ನಮ್ಮ ಮನೆತನ ಯಾವತ್ತು ಸಾಹುಕಾರಿಕೆನ ಕಂಡೇ ಇಲ್ಲಮ್ಮ. ತಲತಲಾಂತರದಿಂದಲೂ ಬಡತನದಲ್ಲಿ ನೊಂದು ಬೆಂದು ಬೆಂಡಾಗಿ ಹೋದರು ನನ್ನ ತಂದೆ ತಾಯಿ. ಅಷ್ಟೇ ಅಲ್ಲ, ನನ್ನ ಹೆತ್ತ ತಾಯಿ ಯಾವಾಗ ನನ್ನ ಭೂಮಿಗೆ ತಂದಳು ಆವಾಗಲೇ ಕೊನೆ ಉಸಿರೆಳೆದು ಅವಳು ಕೂಡ ಸ್ವರ್ಗಸ್ಥಳಾದಳು. ನನ್ನವರು ಅಂತ ಎಲ್ಲರನ್ನ ಕಳೆದುಕೊಂಡು ತಂದೆ ತಾಯಿ ಇಲ್ಲದೆ ಬಂಧು ಬಳಗ ಇಲ್ಲದೆ ಅನಾಥೆಯಾಗಿ ಬೀದಿಯಲ್ಲಿ ನಿಂತಿದ್ದೆ ನಾನು. ಆದ್ರೆ ನನ್ನಂತಹ ದಿಕ್ಕಿಲ್ಲದ ಅನಾಥೆಗೆ ಆಶಯ ಕೊಟ್ಟವರು ಈ ಮನೆಯವರು. ಈ ಮನೆಯವರು ನನ್ನ ಕೈ ಹಿಡಿದು ಈ ಮನೆಗೆ ಸೊಸೆಯನ್ನಾಗಿ ಕರೆತಂದ್ರು. ಅಂದ್ರೆ ನನ್ನ ಗಂಡ, ನನ್ನ ಪತಿದೇವರು ಈ ಊರಿಗೆ ಹಿರಿಯ ರೈತ ಎನಿಸಿಕೊಂಡವರು. ಮತ್ತೊಮ್ಮೆ ಅವರಿಗೆ ನಾನೆಷ್ಟು ಧನ್ಯವಾದ ಹೇಳಿದ್ರೂ ಕಡಿಮೆನೆ. ಅಷ್ಟೇ ಅಲ್ಲದೆ ನನ್ನ ಮೈದುನರಾದ ಇಬ್ರು ನಮ್ಮಿಬ್ಬರಿಗೆ 2 ಕಣ್ಣುಗಳಿದ್ದ ಹಾಗೆ. ನನ್ನ ಮೈದುನ ಹಿರಿಯನು ಜಮದಗ್ನಿ ಊರೂರು ಕಬಡ್ಡಿ ಕುಸ್ತಿ ಅಂತ ತಿರುಗ್ತಾನೆ ಇದ್ದಾನೆ. ಅವನಿಗೆ ಒಳ್ಳೆಯ ಬುದ್ಧಿಯನ್ನು ಕೊಟ್ಟು ಅವನನ್ನು ಕಾಪಾಡೋ ಹೊಣೆ ನಿನ್ನೆ ಕುಂದೆ ತಾಯಿ. ಅದು ಅಲ್ಲದೆ ಇನ್ನೊಬ್ಬ ಕಿರಿಯ ಮೈದುನ ಸಿಟಿಯಲ್ಲಿ ಓದ್ತಾ ಇದ್ದಾನೆ. ಆ ನಮ್ಮ ಸಂಪತ್ತನಿಗೆ ಮತ್ತಷ್ಟು ವಿದ್ಯಾಭ್ಯಾಸದ ಶಕ್ತಿಯನ್ನು ಕೊಟ್ಟು ಅವನೊಬ್ಬ ದೊಡ್ಡ ಅಧಿಕಾರಿ ಆಗಿ ಬರಬೇಕು ಅಂತ ನನ್ನ ಆಸೆ. ಆ ನನ್ನ ಆಸೆಯನ್ನು ಪೂರೈಸಮ್ಮ ತಾಯಿ ಉಮಾಮಹೇಶ್ವರಿ. ಬಡವರ ಬಂದು ದೀನ ದಯಾಳು ನೀನು. ಹೀಗಿರ್ಬೇಕಾದ್ರೆ ಈ ಹೆಣ್ಣಿನ ಗೋಳಿನ ಕಥೆ ನಿನಗೆ ತಿಳಿಯುತ್ತೇನಮ್ಮ. ಅಮ್ಮ, ಇನ್ನೊಂದೇ ಒಂದು ಕೋರಿಕೆ. ಹೆಣ್ಣಾಗಿ ಹುಟ್ಟಿದ ನಾನು ಒಂದು ಮಗುವಿಗೆ ಜನ್ಮ ಕೊಡದೆ ಹೋದ್ರೆ ನನ್ನ ಹೆಂಡನಿಗೆ ಬೆಲೆ ಏನಮ್ಮ? ಆದಷ್ಟು ಬೇಗ ಮಗುವಿನ ಭಾಗ್ಯವನ್ನ ಕರುಣಿಸಿ ನನ್ನ ಕೈ ಹಿಡಿದು ಕಾಪಾಡು ತಾಯಿ. ನನ್ನ ಹೆಂಡನ ಜನ್ಮ ಸಾರ್ಥಕ ಆಗುವಂತೆ ಮಾಡಿ. ಇದಲ್ಲದೆ ನಮ್ಮಂತಹ ಬಡ ರೈತರನ್ನ ಕಂಡ್ರೆ ಕೆಂಡ ಕಾತರು ಈ ಊರಲ್ಲಿರೋ ಆ ಪಾಪಿ ದೇಸಾಯಿಗೌಡ ಪಾಟೀಲ ಅಂಥವರನ್ನ ಸಂಹಾರ ಮಾಡಿ ಶಿಷ್ಟರನ್ನ ರಕ್ಷಣೆ ಮಾಡಿ ಸದಾ ನಮ್ಮನ್ನ ಕಾಪಾಡಲು ಯಾವುದಾದ್ರೂ ಒಂದು ಅವತಾರವನ್ನ ತಾಳಿ ಭೂಮಿಗೆ ಬಾ ಪರಮೇಶ್ವರಿ. ನಮ್ಮನ್ನ ಕಾಪಾಡಮ್ಮ ದುರ್ಗಾ ಪರಮೇಶ್ವರಿ. ಸತಿ ಶಬರಿ, ಸೋಮಲಿಂಗೇಶ್ವರ ಪೂಜೆ ಮುಗಿಯಿತೆ? ಹಾ, ಮುಗಿಸಿದ್ದೇನೆ. ಬನ್ನಿ ಸ್ವಾಮಿ, ನೀವು ಆ ದೇವರಿಗೆ ನಮಸ್ಕರಿಸೋದಂತೆ ಬಾ. ಆಯ್ತು. ಶಬರಿ, ಸೋಮಲಿಂಗೇಶ್ವರ ಜಾತ್ರೆ ನಿಮಿತ್ತವಾಗಿ ಹಮ್ಮಿಕೊಂಡಿರುವ ಜೋಡೆತ್ತಿನ ಚಕ್ಕಡಿ ರೇಖೆಗೆ ಹೋದ ನನ್ನ ತಮ್ಮ ಜಮದಗ್ನಿ ಇನ್ನೂ ಬಂದಿಲ್ಲವೇ? ಇಲ್ಲ ನೋಡ್ರಿ, ಇನ್ನೂ ಬಂದೇ ಇಲ್ಲ. ಆ ನನ್ನ ಮುದ್ದು ಮೈದುನ ಚಕ್ಕಡಿ ರೇಸ್ ಮುಗಿತು ಅಂತ ಕುಸ್ತಿ ಸ್ಪರ್ಧೆಯಲ್ಲಿ ಏನಾದ್ರು ಭಾಗವಹಿಸಿದ್ದಾನೋ ಏನೋ. ನೋಡು ಶಬರಿ, ನನ್ನ ತಮ್ಮ ಜಮದಗ್ನಿಗೆ ಚಿಕ್ಕ ವಯಸ್ಸಿನಿಂದಲೂ ಜೋಡೆತ್ತಿನ ಚಕ್ಕಡಿಯ ರೇಸು, ಕಬಡ್ಡಿ, ಕುಸ್ತಿ, ಕುಣಿತವೆಂದರೆ ಅವನಿಗೆ ಬಹಳ ಇಷ್ಟ. ಅವನಿಷ್ಟದಂತೆ ನಡೆಯೋದು ಹಿರಿಯರಾದ ನಮ್ಮ ಧರ್ಮ ಅಲ್ಲವೇ? ಆಹಾ, ಚೆನ್ನಾಗಿದೆ ನಿಮ್ ಮಾತು. ಅಲ್ಲ ರೀ, ನಮ್ಮ ಜಮದಗ್ನಿ ಆಗ್ಲೇ ಮದುವೆ ವಯಸ್ಸಿಗೆ ಕಾಲಿಟ್ಟಿದ್ದಾನ್ರಿ. ಅವನು ಹೇಳ್ತಾನೆ ಅಂತ ಊರೂರು ಕಬಡ್ಡಿ ಕುಸ್ತಿ ಅಂತ ತಿರುಗ್ತಾ ಇದ್ರೆ ಹೇಗೆ? ಆದಷ್ಟು ಬೇಗ ಅವನಿಗೆ ಮದುವೆ ಮಾಡ್ಬೇಕು ಅನ್ನೋ ವಿಚಾರ ನಿಮಗೆ ಇಲ್ಲವೇನು? ಅದನ್ನ ಬಿಟ್ಟು ಊರೂರು ತಿರುಗಲು ಹುಮ್ಮನಾಗಿ ಮಾಡ್ಬೇಕಂತಿದ್ರೇನು ಅವನನ್ನ? ಏನೇ ಶಿವರಿ, ನನ್ನ ಸೋದರರ ಬಾಳು ಬಂಗಾರವಾಗಲೆನ್ನುವ ಆಸೆ ನನಗಿಲ್ಲವೆಂದು ತಿಳಿದಿರುವೆಯಾ ಪೆದ್ದಿ? 18 ವಯಸ್ಸು ತುಂಬಿ 19ನೇ ವಯಸ್ಸಿಗೆ ಕಾಲಿಡುತ್ತಿರುವ ನನ್ನ ಸೋದರ ಜಮದಗ್ನಿಗೆ ಈ ಸಲ ಸುಗ್ಗಿ ಹಬ್ಬ ಮುಗಿಸಿ ಎಲ್ಲಿಯಾದರೂ ಒಂದು ಒಳ್ಳೆಯ ಮನೆತನದ ಸುಗಂಧಿಯನ್ನು ನೋಡಿ ನನ್ನ ತಮ್ಮ ಜಮದಗ್ನಿಗೆ ಮದುವೆ ಮಾಡಿದರೆ ಹಿರಿಯನಾಗಿ ಹುಟ್ಟಿದ ನನ್ನ ತಲೆ ಮೇಲೆ ಭಾರ ಹಿಡಿಯುತ್ತದೆ. ಹೌದ್ರಿ, ಅವರಿಬ್ಬರಿಗೂ ತಂದೆ ತಾಯಿ ಸ್ಥಾನದಲ್ಲಿ ನಾವಿದ್ದೀವಿ. ನನ್ನ ಮೈದುನ ಸಂಪತ್ ಹಾಗೂ ಜಮದಗ್ನಿಗೆ ಆದಷ್ಟು ಬೇಗ ಒಂದೊಂದು ದಾರಿ ಹಿಡಿಸಿ ಬಿಟ್ರೆ ಅವನ ಅಣ್ಣ ಅತ್ತಿಗೆ ನಾವಾಗಿದ್ದಕ್ಕೂ ನಮ್ಮ ಜನ್ಮ ಸಾರ್ಥಕವಾಗುತ್ತೆ ನೋಡಿ. ಆದರೆ ಶಬರಿ, ನನ್ನ ಮನಸ್ಸಿನಲ್ಲಿ ಒಂದು ಸಂಶಯ ಉಂಟು ತೊಡಗಿದೆ. ಏನು ನಿಮ್ಮ ಮನದಲ್ಲಿ ಸಂಶಯವೇ? ಹೇಳ್ರಿ, ಅದಾವ ಅನುಮಾನ ಸುಂದರ ಗಾಳಿ ಬೀಸ್ತಾ ಇದೆ ನಿಮ್ಮ ಮನದಲ್ಲಿ? ಶಬರಿ, ಏನು ಮಾತನಾಡ್ತಿರುವೆ ನೀವು? ಗಂಡ ಹೆಂಡತೇನೆಂದರೆ ಸಂಸಾರದ 2 ಕಣ್ಣುಗಳಿದ್ದಂತೆ. ಸತಿಪತಿಗಳಾದ ನಾವು ಇಬ್ಬರು ಜೋಡಿ ಬಂಡೆ ಗಾಲಿಗಳಿದ್ದಂತೆ. ಅದರಲ್ಲಿ ಒಂದು ಬಂಡೆ ಗಾಲಿ ಕಳಿಸಿದರು. ಆ ಬಂಡೆ ಮುಂದಕ್ಕೆ ಸಾಗಲಾರ. ಆದರ್ಶ ಸತಿಪತಿಗಳಾದ ನಾವಿಬ್ಬರು ಭಾವನೆಗಳು ಕೂಡ ಒಂದಾದರೆ ನಮ್ಮ ಸಂಸಾರ ಕೂಡ ಸಸಾರವಾಗಿ ಸಾಗುತ್ತದೆ. ನನ್ನ ಮನದಲ್ಲಿ ಕಾಡುತ್ತಿರುವ ಸಂಶಯದ ಉಂಟನ್ನು ನಿನ್ನ ಮುಂದೆ ಹೇಳದೆ ಮತ್ತಾರ ಮುಂದೆ ಹೇಳದೆ ಹುಚ್ಚಿ. ಮತ್ತೆ ಯಾಕ್ರಿ ನನ್ನ ಮುಂದೆ ಹೇಳೋಕೆ ಇನ್ನು ನಿಮಗೆ ಸಂಕೋಚನ? ಹೇಳಿ ಅದೇನು ಅಂತ. ನೋಡು ಶಬರಿ,
ನಮಗಂತೂ ಮದುವೆಯಾಗಿ ಇಷ್ಟು ದಿನಗಳು ಆದರೂ ಮಕ್ಕಳು ಆಗಲಿಲ್ಲ. ಮುಂದೆ ಕೂಡ ಎಲ್ಲರಿದ್ದ ನಮಗೆ ಮಕ್ಕಳು ಆಗದಿದ್ದರೆ ಜಮದಗ್ನಿ ಮತ್ತು ಸಂಪತ್ ನಮ್ಮನ್ನು ಚೆನ್ನಾಗಿ ನೋಡಿಕೊಂಡು ಜೋಪಾನ ಮಾಡಬಹುದೇ? ಅಯ್ಯೋ ದೇವ್ರೆ, ಇದೆಂಥ ಅನುಮಾನ ರೀ ನಿಮ್ಮ ತಲೆಯಲ್ಲಿ? ಅಲ್ಲ ರೀ, 4 ಜನರಿಗೆ ನ್ಯಾಯ ಅನ್ಯಾಯವನ್ನ ಹೇಳೋ ಹಿರಿಯರು ನೀವೇ ರೀತಿ ಅಂದ್ಕೊಂಡ್ರೆ ಹೇಗ್ರಿ? ಅವರಿಬ್ಬರಿಗೂ ನಾವು ತಂದೆ ತಾಯಿ ಸ್ಥಾನದಲ್ಲಿ ನಿಂತಿದ್ದೀವಿ. ಹೆತ್ತ ಮಕ್ಕಳಿಗಿಂತ ಹೆಚ್ಚಾದ ಪ್ರೀತಿಯನ್ನು ಕೊಟ್ಟು ಬೆಳೆಸಿದ್ದೀವಿ. ಇನ್ನು ಮುಂದೆ ಆದ್ರೂ ಅದೇ ಪ್ರೀತಿಯನ್ನು ಕೊಡೋಣ. ಇನ್ನು ಮುಂದೆ ಅವ್ರು ಯಾವತ್ತೂ ನಮ್ಗೆ ಯಾವ ಕೇಳು ಬಗೆಯಿಲ್ಲಾರ್ರಿ, ಆ ನಂಬಿಕೆ ನನಗಿದೆ. ಒಂದು ವೇಳೆ ಆ ನಿನ್ನ ನಂಬಿಕೆ ಸುಳ್ಳಾಗಿ ಕೇಳು ಬಗೆದರೆ? ಅಲ್ಲ ರೀ, ಒಬ್ಬ ತಾಯಿ ಒಂದು ಮಗುವನ್ನ 9 ತಿಂಗಳು ತನ್ನ ಉದರದಲ್ಲಿ ಇಟ್ಟು ಆ ಮಗುವಿಗೆ ಜನ್ಮ ನೀಡ್ತಾಳೆ. ಆ ಮಗುವಿಗೆ ಎದೆ ಹಾಲು ಉಣಿಸಬೇಕಾದ್ರೆ ಆ ಮಗು ತೊಡೆ ಮೇಲೇನಾದ್ರೂ ಮಲಮೂತ್ರ ವಿಸರ್ಜನೆ ಮಾಡಿದಾಗ ಕೋಪಗೊಂಡು ನನ್ನ ತೊಡೆ ಹೊಲಸಾಯ್ತಲ್ಲ ಅಂತ ಆ ತೊಡೆ ಮೇಲಿನ ಚರ್ಮವನ್ನ ತೆಗೆದು ಹಾಕ್ತಾಳೇನ್ರಿ? ಅಥವಾ ಆ ಮಗುವಿನ ಪ್ರಾಣವನ್ನೇ ತೆಗೆದು ಹಾಕ್ತಾಳ? ಇಲ್ಲವಲ್ಲ. ಹಾಗೆ ಅವರಿಬ್ಬರಿಗೂ ತಂದೆ ತಾಯಿಯಾಗಿ ನಾವು ನಮ್ಮ ಪ್ರೀತಿ ಎಷ್ಟು ಬೇಕೋ ಅಷ್ಟು ಕೊಡೋಣ. ಮುಂದೆ ಅವರನ್ನು ನಮ್ಮನ್ನು ನೋಡ್ತಾರೋ ಬಿಡ್ತಾರೋ ಅದು ಅವರಿಗೆ ಬಿಟ್ಟುಕೊಟ್ಟ ಭಾರ. ಶಬರಿ, ನಿಜವಾಗಿಯೂ ನೀನು ಧರ್ಮ ದೇವತೆ ಕಣೆ, ನಿಜವಾಗಿಯೂ ಧರ್ಮ ದೇವತೆ. ಸಾಕಪ್ಪ, ಇಷ್ಟೊಂದು ದೊಡ್ಡ ಹೊಗಳಿಕೆ ನನಗೇನ್ ಬೇಡಪ್ಪ. ನೋಡು ಶಬರಿ, ಈಗಿನ ಕಾಲಮಾನದಲ್ಲಿ ಮಲತೆಯಾಗಿ ಬಂದವಳು ಮಕ್ಕಳನ್ನು ಪಿಸಾಚಂತೆ ಕಾಣುವ ಈ 21ನೇ ಶತಮಾನದ ಕಲಿಯುಗದ ಕಲಿಗಾಲದಲ್ಲಿ ಮೈದಾನರನ್ನು ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳಕ್ಕಿಂತಲೂ ಹೆಚ್ಚಾಗಿ ನೋಡಿಕೊಳ್ತಿರುವ ಈ ನಿನ್ನ ಹಿರಿಮೆ ಅಮೋಘವಾದಿತ್ತು. ಶಬರಿ, ತಮ್ಮಂದಿರ ಮೇಲೆ ನೀನು ಎಷ್ಟೊಂದು ಪ್ರೀತಿ ಇಟ್ಟಿರುವೆ ಅಂತ ಟೆಸ್ಟ್ ಮಾಡಿದೆ. ನನ್ನ ತಮ್ಮಂದಿರು ಕೂಡ ಬುದ್ಧಿವಂತರು, ಮೇಲಾಗಿ ವಿದ್ಯಾವಂತರು. ಅವರೆಂದಿಗೂ ನಮಗೆ ದ್ರೋಹ ಬಯ್ಯಲಾರನ್ನುವ ನಂಬಿಕೆ ನನಗಿದೆ. ಆಹಾ, ಮುಗಿದು ಹೋಯ್ತು. ತಮ್ಮಂದ್ರ ಪ್ರೀತಿನ ಹೋಳ್ತಾ ನಿಂತು ಬಿಟ್ರೆ ಲೋಕನೇ ಮರೆತು ಬಿಡ್ತೀರಾ. ನೋಡಿ, ಬಂದು ಬಹಳ ಹೊತ್ತಾಗಿದೆ, ಮೊದಲು ಊಟ ಮಾಡಿ ಬನ್ನಿ. ಶಬರಿ, ಬಾಯ್ಲೆ. ಏನ್ರಿ, ಯಾಕೆ ಕರ್ದ್ರಿ? ಊಟ ಮಾಡುವಕ್ಕಿಂತ ಮೊದಲು ನನಗೇನಾದರೂ ಒಂದು ಶೀಸುಮಾನದ ರಸದುಂಡನಿಸಬಾರ ಏನನ್ನ ಚಿನ್ನ? ಅಯ್ಯೋಯ್ಯೋ, ನಿಮಗೆ ಹೊತ್ತು ಗೊತ್ತು ಇಲ್ವಾ? ಹೋಗಿಪ್ಪ, ನಂಗೆ ನಾಚಿಕೆ ಆಗತ್ರಿ. ನಾಚಿಕೆ ಪಡಲು ನಾವೇನು ಹೊಸದಾಗಿ ಮದುವೆಯಾದ ಮದುಮಕ್ಕಳಲ್ಲ. ಹೊರಹೊಮ್ಮನಿ ನಿನ್ನ ಮೊದಲ ಗಂಡದಿಂದ ಒಂದು ಸುಮಧುರವಾದ ಗೀತೆ. ನೀವು ನನ್ನ ಮಾತು ಕೇಳಲ್ಲ ಅಂತೀರಪ್ಪ, ತುಂಬಾ ಪಟ ನಿಮ್ಮದು. ಪತಿಯಾದ್ನೆ ಮೀರೋದುಂಟೆ? ಸದಾ ಕಣ್ಣಲ್ಲಿ ಕವಿಯಾಡುವೆ, ಸದಾ ಕಣ್ಣಲ್ಲಿ ಸದಾ ಕಣ್ಣಲ್ಲಿ ಕಣ್ಣೆರಡು ಕಮಲಗಳಂತೆ, ಮುಂಗುರುಳು ದುಂಬಿಗಳಂತೆ. ಕಣ್ಣೆರಡು ಕಮಲಗಳಂತೆ, ಮುಂಗುರುಳು ದುಂಬಿಗಳಂತೆ. ರಾಜಕವು ಸಂಪಿಗೆಯಂತೆ, ನೀರಬಲು ಹೂವಿನಂತೆ. ರಾಜಕವು ಸಂಪಿಗೆಯಂತೆ, ನೀರಬಲು ಹೂವಿನಂತೆ. ಪಡೆಯುತ್ತಿವೆ ಆಟದಂತೆ. ಸದಾ
ಸದಾ ಕಣ್ಣಲ್ಲಿ